ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಮೋತಿಚೂರ್ ಲಾಡು ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಮೋತಿಚೂರ್ ಲಾಡು. ನೋಡಿ ಎಷ್ಟು ಮರಳು ಮರಳಾಗಿ ಆಮೇಲೆ ತುಂಬಾ ಸಾಫ್ಟಾಗಿ ಬಂದಿದೆ. ಬೇಕರಿ ಸ್ಟೈಲು ಪರ್ಫೆಕ್ಟಾಗಿ ಬಂದಿದೆ ಮೋತಿಚೂರ್ ಲಾಡು. ಇಲ್ಲಿ ನಾನು 2 ಕಪ್ಪಷ್ಟು ಕಡಲೆಬೇಳೆನ 4 ತಾಸು ನೆನೆಸಿಟ್ಟಿದ್ದೀನಿ. ನೋಡಿ ಕಡಲೆಬೇಳೆ ಥರ ಕಟ್ ಮಾಡಿದ್ರೆ 2 ಭಾಗ ಆಗಬೇಕು. ಅಂದರೆ ಪರ್ಫೆಕ್ಟಾಗಿ ಕಡಲೆಬೇಳೆ ನೆನೆದಿದೆ ಅಂತ. ಈಗ ಸರಿಯಾಗಿ ಸೋಸಿ ಇಟ್ಕೊಳ್ಳಿ ಅದನ್ನು. ಒಂಚೂರು ಸ್ವಲ್ಪ ನೀರು ಇರಬಾರ್ದು. ಸೊ ಅಲ್ಲಿವರೆಗೂ ಜರಡಿ ತಗೊಂಡು ಸೋಸಿ ಇಟ್ಕೊಳ್ಳಿ. 5 ನಿಮಿಷ ಬಿಟ್ಟರೆ ನೀರೆಲ್ಲ ಸೋಸಿ ಇರುತ್ತೆ. ಸುಮ್ಮನೆ ಹೊರಗಡೆದ್ದು ಆಯಿಲು ಯಾವ್ದು ಹಾಕಿರ್ತಾರೋ ಏನು ಅಂತ ಗೊತ್ತಿರಲ್ಲ. ಸೊ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಹೆಲ್ದಿಯಾಗಿ ಇರ್ಬೋದು. ಆಮೇಲೆ ನಾವೇ ಮಾಡಿದ್ದೀವಿ ಅಂತ ರುಚಿನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಖುಷಿನೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಕೊಂಡು ಇರ್ಬೋದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ 2 ಭಾಗದಷ್ಟು ಮಾಡ್ಕೊಂಡಿದ್ದೀನಿ ನಾನು. ಅರ್ಧ ಭಾಗದಷ್ಟು ಕಡಲೆಬೇಳೆನ ಮುಂಚೆ ಹಾಕಿಟ್ಕೋತೀನಿ. ನೆಕ್ಸ್ಟಿಗೆ ಅದನ್ನ ಹಾಕ್ಕೋತೀನಿ. ಸ್ವಲ್ಪ ನುಣ್ಣಗೆ ಅಂತ ಬೇಡ, ಸ್ವಲ್ಪ ತರಿಯಾಗಿಯೇ ಇರಲಿ. ಪಲ್ಸ್ ಮೋಡಲ್ಲಿ ಇಟ್ಕೊಳ್ಳಿ. ಅಂದರೆ ಇಲ್ಲಾಂದರೆ ಅದು ಸಣ್ಣಗೆ ಮೆತ್ತಗೆ ಬಂದುಬಿಡತ್ತೆ. ನಾವು ನೆಕ್ಸ್ಟ್ ಇದನ್ನು ತುಪ್ಪದಲ್ಲಿ ಕರಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಪಲ್ಸ್ ಮೋಡಲ್ಲೇ ಇಟ್ಕೊಂಡು ಆಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಪದೇ ಪದೇ ಅದನ್ನು ಮಿಕ್ಸ್ ಮಾಡ್ಕೊತ ಇರಿ. ಸೊ ಹಾಗಾದರೆ ಸ್ವಲ್ಪ ನುಣ್ಣಗೆ ಸಣ್ಣ ಆಗುತ್ತೆ. ತರಿಯಾಗಿಯೇ ಇರಬೇಕು, ತುಂಬಾ ಮೆತ್ತಗೆ ಅಂತ ಏನೂ ಬೇಡ. ಆಗ ವಡೆ ಮಾಡೋಕ್ಕೆ ಅಂತ ನುಣ್ಣಗೆ ರುಬ್ಕೋತೇವಲ್ಲ ಆ ಥರ ಬೇಡ. ಈ ಥರ ರವ ಥರನೇ ಇರಲಿ ಸ್ವಲ್ಪ. ನೋಡಿ, ನೀವು ಬೇಕಂದರೆ ನಾವು ಸ್ವಲ್ಪ ಪಲ್ಸ್ ಮೋಡಲ್ಲಿ ಇಟ್ಕೊಂಡು ರುಬ್ಕೋಬೋದು. 2 ಜಾರನಿಂದ ನಾನು ನೋಡಿ ಈ ಥರ ರವೆನೇ ಇರಬೇಕು, ನುಣ್ಣಗೆ. ಆಮೇಲೆ ನೀರೇನು ಹಾಕೋಬೇಡಿ, ಇದಕ್ಕೆ ನೀರಿನ ಅವಶ್ಯಕತೆಯೂ ಏನೂ ಇರಲ್ಲ. ಇದಕ್ಕೆ ಪಲ್ಸ್ ಮೋಡಲ್ಲಿ ಇಟ್ಕೊಂಡ್ರೆ ಅದು ನುಣ್ಣಗೆ ಅಷ್ಟೇ ಆಗತ್ತೆ. ಈಗ ಒಂದು ಪಾತ್ರೆಯಲ್ಲಿ ಅದನ್ನೆಲ್ಲನ ತೆಗೆದಿಟ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮೋತಿಚೂರ್ ಲಾಡು. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡಿ ಇಷ್ಟು ರವೆ ಥರನೇ ಇದೆ ಅದು. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಅಂದರೆ ಒಂದು ತವೆ ಟೈಪು ಈ ಥರ ಇಟ್ಕೊಳ್ಳಿ. ನಾನು ಇಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಹಾಕಿದರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ವಡೆ ತಟ್ಕೋತೀವಲ್ಲ, ಸೊ ಆಕಾರದಲ್ಲಿ ನಾನು ರೌಂಡ್ ಶೇಪಲ್ಲಿ ತಟ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮೋತಿಚೂರಿಗೆ ನಾವು ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಈ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ಈ ಥರ ವಡೆ ತಟ್ಟೋ ಥರ ತಟ್ಟಿ ಮಾಡ್ಕೋಬೋದು. ನೀವು ಇಲ್ಲಾಂದರೆ ಯಾವ ಆಕಾರದ ಬೇಕಾದ್ರೂ ಫ್ರೈ ಮಾಡಿ ಇಟ್ಕೋಬೋದು. ರೌಂಡ್ ಶೇಪು ಯಾವ ಬೇಕಾದ ಆಕಾರದಲ್ಲಿನೂ ಅಂದರೆ ಫ್ರೈ ಮಾಡಿ ಇಟ್ಕೊಂಡ್ರೆ ಅಷ್ಟೇ ಆಯಿತು. ಇದೇ ಆಕಾರದಂತಲ್ಲಿ ಏನು ಬೇಡ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಅಷ್ಟೊಂದು ಬ್ರೌನ್ ಕಲರ್ ಆಗೋವರೆಗೂ ಬೇಕಾಗಲ್ಲ. ಸ್ವಲ್ಪ ನಿಧಾನಕ್ಕೆ
ಹೊಳಿಸಿ ಇಟ್ಕೊಂಡ್ರೆ ಆಯಿತು. ನೋಡಿ ಆಗಿದೆ ಅಲ್ಲ. ಈಗ ಎಲ್ಲನೂ ಇದೇ ಥರನೇ ಮಾಡಿ ಇಟ್ಕೊಂಡ್ರೆ ಆಯಿತು. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಮುರಿದು ಇಟ್ಕೊಳ್ಳೋಣ. ಅಂದರೆ ಸ್ವಲ್ಪ ಬಿಸಿನೂ ಆರಬೇಕದು. ಸೊ ಅದಕ್ಕೋಸ್ಕರ ಈ ಥರ ಹರಡಿ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಮುರಿದು ಇಟ್ಕೊಳ್ಳಿ. ಮೋತಿಚೂರ್ ಲಾಡು ತುಂಬಾ ಈಸಿಯಾಗಿ ಮಾಡ್ಬೋದು. ಇದನ್ನು ಒಂದೊಂದ್ಸರಿ ಎಲ್ಲ ಶಾಪಲ್ಲೂ ಒಂದೊಂದ್ಸರಿ ಚೆನ್ನಾಗಿರುತ್ತೆ, ಒಂದೊಂದ್ಸರಿ ಅಂದರೆ ಕಮ್ಟು ಅಂತ ಬಂದ್ಬಿಡತ್ತೆ. ಸೊ ನಾವು ಮನೆಯಲ್ಲೇ ಈ ಥರ ಹಬ್ಬ ಹರಿದಿನದಲ್ಲಿ ನಾವು ಮಾಡಿಟ್ಕೊಳ್ಬೋದು. ಇನ್ನೇನು ಶ್ರಾವಣ ಶುರುವಾಯ್ತಂದರೆ ಎಲ್ಲ ಹಬ್ಬಗಳನ್ನು ಸ್ಟಾರ್ಟ್ ಆದಂಗೆ. ಆಮೇಲೆ ಗಣೇಶ ಚೌತಿ ಬಂತು, ಕೃಷ್ಣ ಜನ್ಮಾಷ್ಟಮಿ ಬಂತು. ಸೊ ಎಲ್ಲದಕ್ಕೂ ನಾವು ಸ್ವೀಟ್ ಬೇಗ ಮಾಡ್ಕೋಬೇಕಾದ್ರೆ ಈ ಮೋತಿಚೂರ್ ಲಾಡುನು ಮಾಡ್ಕೋಬೋದು ನಾವು ಮನೆಯಲ್ಲಿ. ಆಮೇಲೆ ಇದನ್ನು ನೆಕ್ಸ್ಟು ಮತ್ತು ಈಗ ಮುರಿದು ಇಟ್ಕೊಂಡಿದ್ದಲ್ಲ, ಮುರಿದಾದ್ಮೇಲೆ ಸ್ವಲ್ಪ ಆರಬೇಕದು. ಅಂದರೆ ಬಿಸಿ ಇದ್ದಾಗನೇ ಮಿಕ್ಸಿ ಹಿಡಿಬೇಡಿ, ಸ್ವಲ್ಪ ತನೀಲಿ. ಅದು ತಣ್ಣಗಾದ ನಂತರ ಇದನ್ನು ಅರ್ಧ ಭಾಗದಷ್ಟು ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ಪಲ್ಸ್ ಮೂಡಲ್ಲೇ ಇಟ್ಕೊಳ್ಳಿ. ಅಂದರೆ ತುಂಬ ನುಣ್ಣಗೆ ಆಗೋದು ಬೇಡ, ರವೆ ರವೆ ಥರನೇ ಇರಬೇಕು ನಮಗೆ. ಅಂದರೆ ಮೋತಿಚೂರ್ ಲಾಡು ಮಾಡೋದಲ್ಲ, ಈಗ ಒಂದು ಸರಿ 2-3 ಸರಿ ಪಲ್ಸ್ ಮೂಡಲ್ಲಿ ಇಟ್ಕೊಂಡ್ರೆ ಸೊ ಇಷ್ಟೇ ಆಗುತ್ತೆ. ಅದು ತುಂಬ ನುಣ್ಣಗೆ ಅಂತ ಏನು ಬೇಡ, ಪೌಡ್ರು ಹಿಟ್ಟು ಥರ ಬೇಡ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಮರಳಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಮೋತಿಚೂರ್ ಲಾಡು ಮಾಡೋಕ್ಕೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಇದಕ್ಕೆ. ಆಮೇಲೆ ಬಿಸಿ ಇದ್ದಾಗನೇ ರುಬ್ಕೋಬೇಡಿ, ಬಿಸಿ ಇದ್ದಾಗ ರುಬ್ಕೊಂಡ್ರೆ ಅದು ಮೆತ್ತಗಾಗ್ಬಿಡತ್ತೆ, ಆಮೇಲೆ ಪರ್ಫೆಕ್ಟಾಗಿ ಬರಲ್ಲ, ಆಮೇಲೆ ಹಸಿ ವಾಸನೆ ತುಂಬಾ ಇದ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊಳ್ಳಿ. ಅದು ಪಲ್ಸ್ ಮೋಡಲ್ಲೇ ಇಟ್ಕೊಳ್ಳಿ. ನಾರ್ಮಲ್ ಮಿಕ್ಸಿ ಮಾಡ್ತೀವಲ್ಲ ಆ ಥರ ಮಿಕ್ಸಿ ಮಾಡ್ಕೋಬೇಡಿ. ಈಗ ಅರ್ಧ ಭಾಗದಷ್ಟು ಮಾಡ್ಕೊಂಡಿದ್ದೀನಿ. ಅಂದರೆ ಒಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಆಮೇಲೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಬರೋದಿಲ್ಲ ಅದು. ಸೊ ಅದಕ್ಕೋಸ್ಕರ ಈ ಥರ ಅರ್ಧ ಭಾಗದಷ್ಟು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎರಡು ಸೇರಿಸಿ. ನೋಡಿ ಒಂಥರ ರವ ಟೈಪ್ ಬಂದಿದೆ. ಅದು ರೂಟಾಗಿಯೇ ಇರಬೇಕು, ತುಂಬ ಮೆತ್ತಗೆ ಇರಬಾರ್ದು. ಇದೇ ತುಪ್ಪ ಇತ್ತಲ್ಲ ಮೊದಲಿಗೆ, ಅದೇ ತುಪ್ಪನ ಹಾಕ್ಕೊಂಡು ನಾವು ಮತ್ತೆ ಅದನ್ನು ಸ್ವಲ್ಪ ಹುರಿದಿಟ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಈಗ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಸೀದ ಹೋದರೆ ಅದು ವಾಸನೆನೂ ಬಂದ್ಬಿಡುತ್ತೆ, ಆಮೇಲೆ ಚೆನ್ನಾಗಿ ಬರಲ್ಲ, ತಿನ್ನೋವಾಗೂ ಟೇಸ್ಟು ಅಷ್ಟು ರುಚಿಯಾಗಿ ಬರಲ್ಲ ಅದು. ಸೊ ಹೊತ್ತಿದ ಸ್ಮೆಲ್ಲೇ ಥರ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಈಗ ನೋಡಿ ಅದು ವೈಟ್ ಕಲರ್ ಆಗಿತ್ತು, ಸ್ವಲ್ಪ ಯೆಲ್ಲೋಯಿಶ್ ಆಗಿ ಕಲರು ಬಿಟ್ಕೊಳ್ಳುತ್ತೆ. ಅದೇ ತುಪ್ಪದಲ್ಲೇ ಹುರಿದಿರ್ತೇವಲ್ಲ, ಅದೇ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಒಂದು 5-10 ನಿಮಿಷ ಆದರೂ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಹಸಿ ವಾಸನೆ ಒಂಚೂರು ಇರಬಾರ್ದು. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಹುರ್ಕೊಳ್ಳಿ. ಅದನ್ನು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ನೆಕ್ಸ್ಟ್ ಮೆಥಡಲ್ಲಿ ಪರ್ಫೆಕ್ಟಾಗಿ ಮೋತಿಚೂರ್ ಲಾಡು ಬರುತ್ತೆ. ಈಗ ಒಂದು ಬಾಣಲೆ ಇಟ್ಕೊಳ್ಳಿ,
ಒಂದು ಬಾಣಲೆ ಆದರೂ ಇಟ್ಕೊಳ್ಳಿ, ಇಲ್ಲ ಪಾತ್ರೆ ಆದರೂ ಇಟ್ಕೋಬೋದು. ಇಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ತಿಂತಾ ಇದ್ದರೆ ಮತ್ತು ಸಕ್ಕರೆನ ಜಾಸ್ತಿ ಆಗಿ 2 ಕಪ್ ಆಗಿ ಹಿಂಗೆ ಹಾಕೋಬೋದು. ನಾನು ಇಲ್ಲಿ 2 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 1.5 ಕಪ್ಪಷ್ಟು, 1.5ಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಆಮೇಲೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಒಂದೆಳೆ ಪಾಕ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡ್ರೆ ನಡೆಯುತ್ತೆ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆಳೆ ಪಾಕ ಬರಲಿ ಇದು. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಅಂದರೆ ಮೋತಿಚೂರು ಟೇಸ್ಟಾಗಿ ಬರುತ್ತೆ, ಅದೊಂಥರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪಾಕನೂ ಚೆನ್ನಾಗಿ ಬಂದಿದೆ. ಈಗ ಇಲ್ಲಿ ಸ್ವಲ್ಪ ಕೇಸರಿ ಹಾಕೋತಾ ಇದ್ದೀನಿ. ನೀವು ಫುಡ್ ಕಲರಲ್ಲಿ 2-3 ವೆರೈಟಿ ಬರುತ್ತೆ. ಸ್ವಲ್ಪ ಯೆಲ್ಲೋಶು, ಸ್ವಲ್ಪ ಆರೆಂಜು, ಆಮೇಲೆ ರೆಡ್ಡು ಬರುತ್ತೆ. ನೀವು ಯಾವುದು ಬೇಕಾದರೂ ನಿಮಗೆ ಹಾಕೋಬೋದು. ನಾನು ಇಲ್ಲಿ ಸ್ವಲ್ಪ ರೆಡ್ಡು, ಸ್ವಲ್ಪ ಕೇಸರಿ ಬರುತ್ತಲ್ಲ ಆ ಥರ ಕಲರ್ ಹಾಕ್ಕೊಂಡಿದ್ದೀನಿ. ಕೇಸರಿಗೆ ಸ್ವಲ್ಪ 1 ಹನಿ ನೀರು ಹಾಕ್ಕೊಂಡು ಇದಕ್ಕೆ ಪಾಕಕ್ಕೆ ಹಾಕ್ಕೊಂಡ್ರೆ ಅಷ್ಟೇ ಆಯಿತು. ಪರ್ಫೆಕ್ಟಾಗಿ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಪಾಕ ಎಲ್ಲ ಆಗಿದೆಯಲ್ಲ. ಈಗ ನೆಕ್ಸ್ಟ್ಗೆ ಹುರ್ಕೊಂಡು ಇಟ್ಕೊಂಡಿರೋದು ಇದೆಯಲ್ಲ, ಇದರ ಪೌಡ್ರು. ಸೊ ಅದನ್ನು ಹಾಕ್ಕೊಳ್ಳಿ. ಈಗ ನೋಡಿ ಎಷ್ಟು ಯೆಲ್ಲೋಯಿಶ್ ಆಗಿ ಬಂದಿದೆ ಅದು. ಅಂದರೆ ನಾವು ಯಾವ ಟೈಪ್ ಹಂಗೆ ಹುರ್ಕೊಂಡು ಇಟ್ಕೊತೀವಲ್ಲ, ಸೊ ಆವಾಗ ಅದು ಕಲರ್ ಬಿಟ್ಕೊಂತ ಬರುತ್ತೆ ಅದು. ಈಗ ಸ್ವಲ್ಪ ಏಲಕ್ಕಿ ಪೌಡ್ರ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಈಗ 1/2 ಅವರ್ ಹಾಗೆ ಬಿಡಿ. ಇದನ್ನು ಬಿಟ್ಟರೆ ಅದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಇಟ್ಕೊಂಡಿರುತ್ತೆ. ಚೆನ್ನಾಗಿ ಉಂಡೆ ಕಟ್ಟೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಇದು 15 ದಿವಸವರೆಗೂ ಇಟ್ಟರು ಏನು ಹಾಳಾಗಲ್ಲ ಮತ್ತು ಕೆಡಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ. ಆಮೇಲೆ ಉಂಡೆ ಕಟ್ಟೋಕ್ಕೆ, ಲಾಡು ಮಾಡೋಕ್ಕೆ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಈಗ ತಣ್ಣಗೂ ಆಗಿದೆ, ಉಂಡೆನೂ ಕಟ್ಟೋಕ್ಕೆ ಬರುತ್ತೆ. ನೆಕ್ಸ್ಟಿಗೆ ಬೀಜ ಹಾಕ್ಕೊಳ್ಳೋಣ. ಅಂದರೆ ಕಲ್ಲಂಗಡಿ ಹಣ್ಣು ಬೀಜ ಇರುತ್ತಲ್ಲ, ಸೊ ಅದನ್ನು ಬೀಜ ಹಾಕ್ಕೊಳ್ಳೋಣ. ಇದರಲ್ಲಿ ಸೈಜು ಒಂದು ಚಿಕ್ಕದು ಇಲ್ಲ ದೊಡ್ಡದು ಬರುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಥರ ಶೇಪಂದು, ದೊಡ್ಡದು ಇಲ್ಲ ಚಿಕ್ಕದು ಹಾಕ್ಕೊಂಡು ಅದರಲ್ಲೇ ಕಲಿಸ್ತಾ ಇದ್ದೀನಿ. ಇಲ್ಲ ಒಂದೊಂದೇ ಆಗಿ ಮತ್ತೆ ಅಷ್ಟೊಂದು ಬಿದ್ದು ಹೋಗ್ಬಿಡುತ್ತೆ, ಇಲ್ಲಾಂದರೆ ಕಟ್ಟುವಾಗ ಅಷ್ಟು ಸರಿಯಾಗಿ ಕಾಣಲ್ಲ ಅಂತ ನಾನು ಅದರಲ್ಲೇ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಅದನ್ನೇ ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಈಗ ಒಂದು ಪ್ಲೇಟ್ ತೊಗೊಂಡು ಈಗ ಒಂದೊಂದೇ ಸ್ವಲ್ಪ ಒಂದು ಚಿಕ್ಕದು ಬೇಕೋ ಲಾಡು ಇಲ್ಲ ದೊಡ್ಡದು ಬೇಕೋ ನೋಡಿಕೊಂಡು ಚೆನ್ನಾಗಿ ಉಂಡೆನ ಕಟ್ಕೊಳ್ಳಿ. ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಡಿ. ತುಪ್ಪ ಆಲ್ರೆಡಿ ಇದಕ್ಕೆ ಕರ್ದಿರೋಕ್ಕೆ ಅದೇ ಇರುತ್ತಲ್ಲ, ಸೊ ಅದನ್ನೇ ಹಾಕ್ಕೊಳ್ಳಿ. ಕೈಗೆ ಎಲ್ಲ ತುಪ್ಪ ಹಚ್ಕೊಂಡು ಚೆನ್ನಾಗಿ ಲಾಡುನ ಕಟ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಮೋತಿಚೂರ್ ಲಾಡು. ತುಂಬಾ ಚೆನ್ನಾಗಿ ಬಂತು ಲಾಡು. ಈಗ ಒಂದು ಡೆಕೋರೇಷನ್ಗೆ ಒಂದು ಬೀಜನ ತಗೊಂಡು ನೆಕ್ಸ್ಟು ಅದ್ರ ಮೇಲೆ ಇಟ್ಟು ನಾನು ಕಟ್ಟಿದರೆ ಆಯಿತು. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ.
ಎರಡು ಕೈಯಿಂದ ಕಟ್ಬೋದು. ಬೇಗನೆ ಆಗುತ್ತೆ ಇದು. ಎರಡು ಕೈಯಿಂದನೂ ಕಟ್ಟಿದರೆ ಆಯಿತು. ನೋಡಿ, ಮೋತಿಚೂರ್ ಲಾಡು ರೆಡಿ ಆಯ್ತು. ಈಗ ಸ್ಟ್ರಕ್ಚರು ಆಮೇಲೆ ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಮೋತಿಚೂರ್ ಲಾಡು ಮಾಡಿರ್ತಾರಲ್ಲ, ಸೊ ಅದಕ್ಕೆ ಅದೇ ಟೇಸ್ಟ್ ಬಂದಿದೆ. ಟೇಸ್ಟ್ ಅಂಕರೂ ಏನು ಈ ಥರ ಟೇಸ್ಟ್ ಬಂದಿಲ್ಲ ಅಂತ ಏನೂ ಇಲ್ಲ. ಟೇಸ್ಟಲ್ಲೂ ಏನು ಕಾಂಪ್ರಮೈಸ್ ಆಗೋ ಹಂಗಿಲ್ಲ. ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮೋತಿಚೂರ್ ಲಾಡು. ನೀವು ಮನೆಯಲ್ಲೇ ಆರಾಮಾಗಿ ಯಾವುದಾದ್ರೂ ಫಂಕ್ಷನ್ಗೆ ಇಲ್ಲ ಪೂಜೆಗೆ ಬೇಕಾದಾಗ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೋತಿಚೂರ್ ಲಾಡು. ನೋಡಿದ್ರೆ ಈಗ ತಿಂದ್ಬಿಡಬೇಕು ಅನಿಸುತ್ತೆ, ಆ ಥರ ಬಂದಿತ್ತು. ಬಾಯಲ್ಲಿ ಇಟ್ಟರೆ ಕರಗುತ್ತೆ. ತುಂಬಾ ಪರ್ಫೆಕ್ಟಾದ ಮೋತಿಚೂರ್ ಲಾಡು. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು, ಎರಡು ಭಾಗದಷ್ಟು. ನೋಡಿ ಎಷ್ಟು ಜ್ಯೂಸಿಯಾಗಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಮೋತಿಚೂರ್ ಲಾಡು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಎಷ್ಟು ಮರಳಾಗಿ ಬಂದಿದೆ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.